ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಹೀಲಿಂಗ್ ಲೈಫ್ ವಿತ್ ಟ್ಯಾರೋಟ್ಸ್. ಈ ಒಂದು ಮೆಸೇಜ್ ಲವ್ ಗೈಡೆನ್ಸ್ ಆಗಿರುತ್ತೆ ಆ್ಯಂಡ್ ಇಟ್ಸ್ ವೆರಿ ಸ್ಪೆಷಲ್. ಈ ಮೆಸೇಜ್ನ ಇವತ್ತು ನೋಡ್ತಿರೋರಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಅಂದರೆ 21 ಜಾನ್ವರಿ ಯಾರೆಲ್ಲ ನೋಡ್ತಿದ್ದೀರಾ ಅವರಿಗೆ ಮಾತ್ರ. ಬಿಕಾಸ್ ಇವತ್ತು ಕಾಲ ಅಷ್ಟಮಿ, ಕಾಲ ಭೈರವನ ಪೂಜೆ ಮಾಡುವಂಥ ದಿನ. ಆ ಫಾರ್ಮ್ ಆಫ್ ಶಿವ. ಆ್ಯಂಡ್ ಮಂಗಳವಾರ ನಾವು ಪಾರ್ವತಿ ಅಮ್ಮನ ಪೂಜೆ ಮಾಡ್ತೀವಿ. ಆ್ಯಂಡ್ ಆಲ್ಸೋ ನಾನು ಎಷ್ಟೋ ಬುಕ್ ಮಾಡಿದ ಡೆಕ್ಸಲ್ಲಿ ನನಗೆ ಇವತ್ತೇ ರಿಸೀವ್ ಆಗಿರುವಂಥದ್ದು ದ ಲವ್ ಏಂಜಲ್ಸ್, ಕಲರ್ ಆಫ್ ರೆಡ್, ಮಾರ್ಸ್ನ ಎನರ್ಜಿ. ಹಾಗಾಗಿ ನಿಮ್ಮ ಈ ಒಂದು 2025ಯಲ್ಲಿ ನಿಮ್ಮ ಲವ್ ಲೈಫ್ ಅಥವಾ ರಿಲೇಷನ್ಶಿಪ್, ಮ್ಯಾರೇಜಲ್ಲಿ ನೀವು ಏನೋ ಅಡಾಪ್ಟ್ ಮಾಡ್ಕೋಬೇಕು ಅಂತ ಗೈಡೆನ್ಸ್ ಬರ್ತಿರೋದು ವೆರಿ ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ನೀವು ಇದನ್ನು ಫಾಲೋ ಮಾಡಿದ್ರೆ ನಿಮ್ಮ ಲವ್ ಲೈಫ್ ತುಂಬ ಚೆನ್ನಾಗಿರುತ್ತೆ ನಿಮ್ಮ 2025ಯಲ್ಲಿ. ಆ್ಯಂಡ್ ಆಲ್ಸೋ ಇಟ್ಸ್ ಅ ಕುಪಿಟ್ಸ್. ಸೊ ನಮ್ಮ ಹಿಂದೂ ಮೈಥಾಲಜಿ ಪ್ರಕಾರ ಕಾಮದೇವ್ ಯೂಸ್ ದ ಕುಪಿಡ್ ಫಾರ್ ಲವ್ ಲೈಫ್. ಎಲ್ಲರಿಗೂ ಗೊತ್ತಿದೆ, ಶಿವಜಿ ಪಾರ್ವತಿ ಅಮ್ಮನ ಪ್ರೀತಿಸಬೇಕು ಅಂತ ಪ್ರೀತಿ ಒಂದಾಗಕ್ಕೆ ಕಾಮದೇವ ಕೂಡ ಒಂದು ಪಾತ್ರನ ಹೊಂದಿರ್ತಾರೆ, ಬಾಣನ ಬಿಡ್ತಾರೆ ಶಿವಜಿ ಮೇಲೆ. ಹಾಗಾಗಿ ಈ ಒಂದು ಸ್ಪೆಷಲ್ ಡೇ ಶಿವಜಿ ಪಾರ್ವತಿ ಅಮ್ಮಗೆ ಕನೆಕ್ಟ್ ಆಗಿರೋದ್ರಿಂದ, ಲವ್ನ ಕನೆಕ್ಟ್ ಆಗಿರುವಂಥದ್ದಿಂದ, ಶಿವ ಪಾರ್ವತಿಯ ಒಂದು ಸ್ಟ್ರಾಂಗ್ ಎನರ್ಜಿ ಇರೋದ್ರಿಂದಾಗಿ ಕಾಮದೇವನ ಪ್ರೇಮ ಮಾಡ್ತಾ ಲೆಟ್ಸ್ ಸಿ ಯಾರೆಲ್ಲ ಸಿಂಗಲ್ ಇದ್ದೀರಾ ನಿಮ್ಮ ಲವ್ ಲೈಫ್ನ ಮೂವ್ ಆಗೋಕ್ಕೆ. ವೆನ್ ಐ ಸೇ ಸಿಂಗಲ್, ನಿಮ್ಮ ಲೈಫಲ್ಲಿ ಯಾರೂ ಇಲ್ಲ, ಯು ಕಂಪ್ಲೀಟ್ಲಿ ಸಿಂಗಲ್ ಆ್ಯಂಡ್ ನಿಮ್ಮ ಮ್ಯಾರೇಜ್ಗೋಸ್ಕರ ನೋಡ್ತಾ ಇದ್ದೀರಾ, ನಿಮಗೆ ಯಾವ ಒಂದು ಗೈಡೆನ್ಸ್ ಬರ್ತಿದೆ ಅಂತ. ಪೇಷನ್ಸ್, ಸಮ್ ಥಿಂಗ್ಸ್ ಸ್ಟಿಲ್ ನೀಡ್ ಟು ಬಿ ಡೆಲ್ಟ್ ಫಾರ್ ದಿಸ್ ಕನೆಕ್ಷನ್ ಟು ಮ್ಯಾನಿಫೆಸ್ಟ್ ಇಟ್. ಸೊ ನೀವು ಯಾವ ರೀತಿಯಾದ ಸಂಬಂಧ ಬೇಕು ಅಥವಾ ನಿಮ್ಮ ಲೈಫಲ್ಲಿ ಪ್ರೀತಿ ಬರಬೇಕು ಅಂತ ಆಸೆ ಪಡ್ತಾ ಇದ್ದೀರಾ, ಆ ಒಂದು ರೀತಿ ಆಗೋದಕ್ಕೆ ತುಂಬ ಟೈಮ್ ತೊಗೊತಾ ಇದೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಟ್ರೂ ಆಗೋದಕ್ಕೆ. ಸೊ ಪೇಷನ್ಸ್ ಇಸ್ ದ ಕೀ. ಸೊ ರಶ್ ಔಟ್ ಮಾಡಬೇಡಿ, ಯಾಕೆ ಆಗ್ತಾಯಿಲ್ಲ, ಯಾಕೆ ಏನು ಅಂತ ವರಿ ಮಾಡೋದಕ್ಕಿಂತ ಹೆಚ್ಚಾಗಿ ಪೇಷನ್ಸಲ್ಲಿ ಇರಿ ಆ್ಯಂಡ್ ನೋ ದಟ್ ಯು ನೀಡ್ ಟು ವರ್ಕ್ ಆನ್ ಯುವರ್ ಸೆಲ್ಫ್ ಆಲ್ಸೋ. ಸೊ ಹಾಗಾಗಿ ಅದು ನಿಮ್ಮ ಹತ್ರ ಬರುತ್ತೆ. ತುಂಬ ವರಿ ಮಾಡೋದ್ರಿಂದ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ಗೆ ನೀವೇ ಬ್ಲಾಕೇಜಸ್ ಆಗ್ತಾ ಇದ್ದೀರಾ. ಇನ್ಸ್ಟೆಡ್ ಬಿ ವೆರಿ ಕಾಮ್. ಸೊ ರೈಟ್ ಟೈಮಲ್ಲಿ ಅದು ಬರುತ್ತೆ ಅಂತ ಹೇಳಿ ನಿಮ್ಮ ಮೇಲೆ ವರ್ಕ್ ಮಾಡೋದು ನೀವು ಫೋಕಸ್ ಮಾಡಿ, ಇನ್ಸ್ಟೆಡ್ ಆಫ್ ವೈ ನಾಟ್ ಅಂತ ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ. ಓಕೆ, ಯಾರೆಲ್ಲ ಸಿಂಗಲ್ಸ್ ಇದ್ದೀರಾ ಬಟ್ ನಿಮ್ಮ ಮನಸ್ಸಲ್ಲಿ ಯಾರೋ ಒಬ್ಬರು ಇದ್ದಾರೆ, ಅವ್ರ ಕಡೆಯಿಂದ ನಿಮಗೆ ಯಾವುದೇ ಆದ ಆನ್ಸರ್ ಸಿಕ್ಕಿಲ್ಲ, ಅವ್ರ ಬಗ್ಗೆ ನಿಮಗೆ ಗೈಡೆನ್ಸ್ ಅಂದರೆ you got 2 cards, reconciliation and open yourself to love. So someone from your past is or will be returning to your life soon. So as I said, ನೀವು ಸಿಂಗಲ್ ಇದ್ದೀರಾ ಬಟ್ ಅವ್ರ ಕಡೆಯಿಂದ ನಿಮಗೆ ಕಮಿಟ್ಮೆಂಟ್ ಬಂದಿಲ್ಲ. ಸೊ ಏನು ಮಾಡಬೇಕು ಏನು ಅಂತ ನೀವು ವರಿ ಮಾಡ್ತಿದ್ರೆ, ಡೋಂಟ್ ವರಿ. ನಿಮ್ಮಿಬ್ಬರು ದಿಸ್ ಪರ್ಸನ್ ಇಸ್ ರಿಯಲಿ ಮೆಂಟ್ ಫಾರ್ ಯು. ರೀಕನ್ಸಿಲೇಷನ್ ಆಗೋದಂತೂ ಉಂಟು. ಈ ಪರ್ಸನ್ ವಾಪಸ್ ನಿಮ್ಮ ಲೈಫಲ್ಲಿ ಬರ್ತಾರೆ. ಓಪನ್ ಯುವರ್ ಸೆಲ್ಫ್ ಟು ಲವ್. ಸೊ ಆಸ್ ಎ ಸೈಡ್, ರೀಕನ್ಸಿಲೇಷನ್ ಯಾರಿಗೆಲ್ಲ ಬರ್ತಿದೆ ಅವ್ರ ಜೊತೆ ನೀವು ನಿಮ್ಮ ಮನಸ್ಸಲ್ಲಿರೋ ಪರ್ಸನ್ಗೆ ಆ ಕಡೆಯಿಂದ ನೀವು ಎಕ್ಸ್ಪ್ರೆಸ್ ಮಾಡ್ತಾಯಿಲ್ಲ ನಿಮ್ಮ ಪ್ರೀತಿನ. ಸೊ ಓಪನ್ ಯುವರ್ ಸೆಲ್ಫ್ ಟು ಲವ್. ಇಟ್ ಈಸ್ ಸೇಫ್ ಫಾರ್ ಯು ಟು ಲೆಟ್ ಯುವರ್ ಹಾರ್ಟ್ ಬಿ ಸೀನ್, ಡೋಂಟ್ ಬಿ ಸ್ಕೇರ್ಡ್. ಸೊ ನೀವು ತುಂಬ ಭಯ ಪಡ್ತಾ ಇದ್ದೀರಾ, ಈ ಪರ್ಸನ್ ಬರ್ತಾರೋ ಬರೋಲ್ವೋ, ಇವರಿಗೆ ನನ್ನ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಬೋದಾ ಮಾಡಬಾರ್ದಾ ಅಂತ. ಸೊ ಇಟ್ಸ್ ಅ ಕ್ಲಿಯರ್ ಮೆಸೇಜ್. ನೀವು ನಿಮ್ಮ ಮನಸ್ಸಿನ ಮಾತು ಅವ್ರಿಗೆ ಹೇಳ್ಬೋದು, ಬಟ್ ಡೈರೆಕ್ಟಾಗಿ ಹೇಳಿ ಅಂತ ಹೇಳಲ್ಲ. ಫಸ್ಟು ನಿಮ್ಮ ಹಾರ್ಟ್ ಚಕ್ರನ ನೀವು ಹೀಲ್ ಮಾಡ್ಕೊಳ್ಳಿ. ಬಿಕಾಸ್ ನಿಮಗೆ ಪ್ರೀತಿನ ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ಭಯ. ಯಾವಾಗ ನೀವು ಓಪನ್ ಯುವರ್ ಹಾರ್ಟ್ ಆ್ಯಂಡ್ ಲೆಟ್ ಲವ್ ಫ್ಲೋ ಟು ಯು, ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ ಆ್ಯಂಡ್ ಕಮಿಟ್ಮೆಂಟ್ ಕೂಡ ಕೊಡ್ತಾರೆ. ದಿಸ್ ಅನದರ್ ಮೆಸೇಜ್. Actions speak louder than words. So if you want to know what someone is feeling, watch what they are doing. ಆಸ್ ಎ ಸೆಡ್, ನೀವು ಸಿಂಗಲ್ ಆಗಿದ್ದೀರಾ, ನಿಮ್ಮ ಲೈಫಲ್ಲಿ ಯಾರೋ ಒಬ್ಬರು ಇದ್ದಾರೆ ಅಂತ, ರಶ್ ಇದ್ದಾರೆ ನಿಮ್ಮ ಲೈಫಲ್ಲಿ, ಬಟ್ ನೀವು ಅವ್ರಿಗೆ ಯಾವತ್ತೂ ಎಕ್ಸ್ಪ್ರೆಸ್ ಮಾಡಿ ನೀವು ಅವ್ರನ್ನ ಇಷ್ಟಪಡ್ತಾ ಇದ್ದೀರಾ ಅಂತ, ಅಥವಾ ನೀವು ಅವ್ರಿಗೆ ಹಿಂಟ್ ಕೂಡ. ಓಪನ್ ಯುವರ್ ಸೆಲ್ಫ್. ಬಿಫೋರ್ ದ್ಯಾಟ್ ಜಸ್ಟ್ ನೋ ಈ ಪರ್ಸನ್ ನಿಮ್ಮನ್ನ ಹೇಗೆ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ. ಬಿಕಾಸ್ ಅವರ ಒಂದು ಆ್ಯಕ್ಷನಲ್ಲಿ ನಿಮಗೆ ಗೊತ್ತಾಗಿರುತ್ತೆ ಅವರಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಅಂತ. ಇಫ್ ಯು ಫೈಂಡ್ ಸಮ್ವೇರ್ ಅವ್ರಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದೆ ಅಂತ, ದೆನ್ ಯು ಶೋ ಯುವರ್ ಲವ್ ಆರ್ ಎಕ್ಸ್ಪ್ರೆಸ್ ಇಟ್. ಫಸ್ಟು ಅವ್ರ ಆ್ಯಕ್ಷನ್ನ ನೀವು ಅಬ್ಸರ್ವ್ ಮಾಡಿ. ಯಾರೆಲ್ಲ ಸಿಂಗಲ್ಸ್ ಇದ್ದೀರಾ, ನೀವು ಅವ್ರಿಗೆ ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಿದ್ದೀರಾ, ಆದರೆ ನಿಮಗೆ ಅವ್ರ ಕಡೆಯಿಂದ ಯಾವುದೇ ಆದ ಒಂದು ಮೆಸೇಜು ಸಿಕ್ಕಿಲ್ಲ, ಅಂದರೆ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಅನ್ನೋರಿಗೆ ಈ ಒಂದು ಕಾರ್ಡ್. ಡಿಸೆಪ್ಷನ್. ಸಮನ್ ಇಸ್ ವೇರಿಂಗ್ ಅ ಮಾಸ್ಕ್ ಇನ್ ದಿಸ್ ರಿಲೇಷನ್ಶಿಪ್ಪಲ್ಲಿ ಅವರು ಫೇಕ್ ಆಗಿದ್ದಾರೆ ಅಥವಾ ಅವರು ಟ್ರೂ ಐಡೆಂಟಿಟಿ ನಿಮ್ಮ ಹತ್ರ ಹೇಳ್ತಾ ಇಲ್ಲ, ಹಾಗಾಗಿ ನಿಮಗೆ ಅವರು ಕಮಿಟ್ಮೆಂಟ್ ಕೊಡ್ತಾ ಇಲ್ಲ. ಫ್ರೀ ಯುವರ್ ಸೆಲ್ಫ್. ಯು ಡೋಂಟ್ ನೀಡ್ ಟು ಬಿ ಇನ್ ಕಂಟ್ರೋಲ್ ಆಫ್ ಎವ್ರಿಥಿಂಗ್ ಫಾರ್ ಅ ಲವ್ ರಿಲೇಷನ್ಶಿಪ್ ಟು ಬಿ ಸಕ್ಸಸ್ಫುಲ್. ಸೊ ಏನಾಗ್ತಿದೆ ಅಂತ ಹೇಳಿದ್ರೆ, ನೀವು ನಿಮ್ಮನ್ನ ತುಂಬ ಕಂಟ್ರೋಲ್ ಮಾಡ್ಕೊತಾ ಇದ್ದೀರಾ ಒಂದು ರಿಲೇಷನ್ಶಿಪ್ಪಲ್ಲಿ. ಅವರು ಹೇಳ್ದಂಗೆ ಅಥವಾ ಅವರಿಗೆ ಇಷ್ಟ ಆಗೋ ರೀತಿ
ನೀವು ಹೇಗಿದ್ದೀರಾ ಅದಕ್ಕಿಂತ ಹೆಚ್ಚಾಗಿ ಈ ಒಂದು ಪ್ರೀತಿ ಸಕ್ಸಸ್ಫುಲ್ ಆದರೆ ಅಥವಾ ಈ ಒಂದು ರಿಲೇಷನ್ಶಿಪ್ನ ಲೈಫಲ್ಲಿ ಬಂದರೆ ನಾನು ಬೇರೆ ಎಲ್ಲ ವಿಷಯದಲ್ಲೂ ಚೆನ್ನಾಗಿರ್ಬೋದು, ಖುಷಿಯಾಗಿರ್ಬೋದು ಅಂತ ಹೇಳಿ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ನೋ, ಪ್ಲೀಸ್ ಕಂಪ್ಲೀಟ್ಲಿ ಫ್ರೀ ಆಗಿ ನೀವು ಈ ಒಂದು ರಿಲೇಷನ್ಶಿಪ್ಪಿಂದ ಲೆಟ್ಟಿಂಗ್ ಗೋ. ಇಫ್ ಸಮನ್ ಲೀವ್ ಯು ಕನ್ಫ್ಯೂಸ್ಡ್ ಮೋರ್ ದೆನ್ ಕಂಫರ್ಟೆಡ್, ಯು ನೀಡ್ ಟು ರಿಅಸೆಸ್ ದೇರ್ ಆ್ಯಕ್ಸಸ್ ಟು ಯು. ಸೊ ಯಾರು ನಿಮಗೆ ಕಂಫರ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಕನ್ಫ್ಯೂಷನಲ್ಲಿ ಬಿಡ್ತಾ ಇದ್ದಾರೆ, ನಾನು ಹೇಳಿದ್ರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋವಾಗ ಬೆಟರ್ ನೀವು ಅವ್ರನ್ನ ಬಿಡೋದು. ಬಿಕಾಸ್ ಅವರು ಫೇಕ್ ಒಂದು ಮೈಂಡ್ಸೆಟ್ಟಲ್ಲಿದ್ದಾರೆ ಆ್ಯಂಡ್ ನೀವು ತುಂಬ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಮಾಡ್ತಾ ಎಲ್ಲೋ ಒಂದು ಕಡೆ ಯು ಆರ್ ಗಿವಿಂಗ್ ದ ಪವರ್ ಫಾರ್ ದ್ಯಾಮ್ ಟು ಹರ್ಟ್ ಯು ಅಥವಾ ನಿಮಗೆ ಮೋಸ ಮಾಡೋದಕ್ಕೆ. ಸೊ ಐ ಹೋಪ್ ಥಿಂಗ್ಸ್ ಚೇಂಜಸ್ ಫಾರ್ ಯು, ಬಿಕಾಸ್ ಒನ್ಸ್ ಯು ಡೂ ದಿಸ್, the new love will come to you. A new chapter begins, whether it is with a new partner or in a current relationship. ಒಂದು ಸಲ ನೀವು ಈ ರೀತಿ ಮಾಡಿದಾಗ, ಮುಂದಕ್ಕೆ ಹೋದಾಗ, ನಿಮ್ಮನ್ನ ಕಂಪ್ಲೀಟಾಗಿ ಫ್ರೀ ಮಾಡಿಕೊಂಡಾಗ ನಿಮ್ಮ ಲೈಫಲ್ಲಿ ನ್ಯೂ ಲವ್ ಅಥವಾ ನ್ಯೂ ಚಾಪ್ಟರ್ ಬಿಗಿನ್ ಆಗುವಂಥದ್ದಿರುತ್ತೆ. ಸೊ ಈ ಪರ್ಸನ್ ಏನನ್ನ ಮುಚ್ಚಿಟ್ಟಿದ್ರು ಅದನ್ನು ಬಂದು ನಿಮಗೆ ರಿವೀಲ್ ಮಾಡಿ ನೆಕ್ಸ್ಟ್ ಕಮಿಟ್ಮೆಂಟ್ಗೆ ಹೋಗ್ಬೋದು ಕೂಡ, ಅಥವಾ ಹೊಸ ಪರ್ಸನ್ ಬರ್ಬೋದು ಕೂಡ. ಐ ನಾಟ್ ಸೇ ಕಂಪ್ಲೀಟ್ಲಿ ಯಾವ ಒಂದು ಪರ್ಸನ್ ನಿಮಗೆ ಇಲ್ಲಿ ಫೇಕ್ ಮಾಡ್ತಾ ಇದ್ದಾರೆ ಅಥವಾ ನಿಮಗೆ ಹರ್ಟ್ ಮಾಡ್ತಾ ಇದ್ದಾರೆ ಅವರು ಎಲ್ಲರೂ ಅಂತ. ಸ್ವಲ್ಪ ಜನದ ಲೈಫಲ್ಲಿ ಮಾತ್ರ ಇವರು ಕಂಪ್ಲೀಟ್ಲಿ ಫೇಕ್ ಪರ್ಸನ್ ಆಗಿರ್ತಾರೆ. ಸ್ವಲ್ಪ ಜನಕ್ಕೆ ಅವ್ರಿಗೆ ಏನೋ ಒಂದು ಸತ್ಯನ ಮುಚ್ಚಿಡ್ತಾ ಇದ್ದಾರೆ ಅಷ್ಟೇ. ಸೊ ಇಟ್ಸ್ ಬೆಟರ್ ವೆನ್ ಯು ಕಮ್ ಔಟ್ ಆಫ್ ಇಟ್, ಯು ವಿಲ್ ಗೆಟ್ ದ ರಿಯಾಲಿಟಿ ಇನ್ ಯುವರ್ ಲೈಫ್. ದಿಸ್ ಇಸ್ ಫಾರ್ ದ ಪೀಪಲ್ ಹೂ ಆರ್ ಮ್ಯಾರಿಡ್. ಯಾರೆಲ್ಲ ಮದುವೆ ಆಗಿದ್ದೀರಾ ಆ್ಯಂಡ್ ಲೈಫಲ್ಲಿ ಚೆನ್ನಾಗಿದೆ, ನಿಮ್ಮ ಲವ್ ಲೈಫ್ ಚೆನ್ನಾಗಿದೆ, ನೋ ಪ್ರಾಬ್ಲಮ್ ಅಂತ ಏನೂ ಇಲ್ಲ. ಬಟ್ ವಾಟ್ ಈಸ್ ದಟ್ ನೆಕ್ಸ್ಟ್ ಯು ಕ್ಯಾನ್ ಸ್ಪಾರ್ಕ್ ಯುವರ್ ಲವ್ ಲೈಫ್ ಈ ಇಯರಲ್ಲಿ ಅನ್ನೋರಿಗೆ? ಸೋಲ್ಮೇಟ್. ದಿಸ್ ಪರ್ಸನ್ ಇಸ್ ಯುವರ್ ಸೋಲ್ಮೇಟ್. ಯುವರ್ ಕನೆಕ್ಷನ್ ಇಸ್ ಸೀಕ್ರೆಟ್. ಸೊ ಇಟ್ಸ್ ಹೈ ಮೆಸೇಜ್. ಸೊ ನಿಮ್ಮ ಲೈಫಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ದಿಸ್ ಪರ್ಸನ್ ಇಸ್ ಯುವರ್ ಸೋಲ್ಮೇಟ್. ಓಕೆ, ಲೈಕ್ ಫಾರ್ ಮೀ ಐ ಡೋಂಟ್ ನೋ, ಶಿವಪಾರ್ವತಿ ದಿನ ಆಗಿದ್ರೂ ನನಗೆ ಲಕ್ಷ್ಮೀನಾರಾಯಣನ ಒಂದು ವೈಬ್ಸ್ ಬರ್ತಾ ಇದೆ. ತುಂಬ ಚೆನ್ನಾಗಿದೆ ನಿಮ್ಮ ಲವ್ ಲೈಫು, ನಿಮ್ಮ ರಿಲೇಷನ್ಶಿಪ್, ಮ್ಯಾರೇಜ್ ಲೈಫ್. ಬಟ್ ಒಂದು ತಿಳ್ಕೊಳ್ಳಿ, ಈ ಒಂದು ರಿಲೇಷನ್ಶಿಪ್ ತುಂಬ ಪ್ಯೂರ್ ಆಗಿದೆ. ಸೊ ಇದನ್ನು ನೀವು ಎಷ್ಟು ಪ್ರೀತಿಸ್ತೀರಾ ಅಷ್ಟು ಈ ಒಂದು ರಿಲೇಷನ್ಶಿಪ್ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಆ್ಯಂಡ್ ಯಾರೆಲ್ಲ ಮದುವೆ ಆಗಿದ್ದೀರಾ ಆ್ಯಂಡ್ ಪ್ರಾಬ್ಲಮ್ಸ್ ಇದೆ, ವೆನ್ ಐ ಸೇ ಪ್ರಾಬ್ಲಮ್ಸ್, ನೀವಿಬ್ಬರು ಜೊತೆಲೇ ಇದ್ದೀರಾ ಬಟ್ ನಿಮ್ಮಿಬ್ಬರ ಮಧ್ಯೆ ತುಂಬ ಕಾನ್ಫ್ಲಿಕ್ಟ್ಸ್ ಆಗ್ತಿದೆ, ಅವರಿಗೆ ಏನು ಗೈಡೆನ್ಸ್ ಬರ್ತಿದೆ ಅಂತ ನೋಡೋಣ. ಓಕೆ, ದಿಸ್ ಆರ್ 2 cards. ಓಕೆ, ಸೊ ಜೊತೆಲೇ ಇರೋರಿಗೆ ದೇ ಆರ್ ದ ಒನ್. ಯು ಹ್ಯಾವ್ ಆಲ್ರೆಡಿ ಮೆಟ್ ದ ರೊಮ್ಯಾಂಟಿಕ್ ಪಾರ್ಟ್ನರ್ ಯು ಸೀಕ್. ಸೊ ಇವರು ನಿಮ್ಮ ಲೈಫಲ್ಲಿ ಯಾರು ಬೇಕು ಅಂತ ಇದ್ದರೂ ಅವರೇ. ಸಣ್ಣ ಪುಟ್ಟ ಜಗಳಗಳು ಆಗ್ತಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿರ್ಬೋದು, ಆದರೆ ನೀವು ಅದನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇಲ್ಲ. ಮೇ ಬಿ ಇವರಲ್ಲ, ಇವ್ರು ಬಿಟ್ಟರೆ ಬೇರೆ ಯಾರೋ ಚೆನ್ನಾಗಿ ಬರ್ಬೋದೇನೋ ಲೈಫಲ್ಲಿ ಅಂತ ಅನ್ಸ್ಕೊತಾ ಇದ್ದೀರಾ. ಬಟ್ ನೋ, ದಿಸ್ ಇಸ್ ದ ಒನ್ ಮೆಂಟ್ ಫಾರ್ ಯು. ದಿಸ್ ಪರ್ಸನ್ ಆಲ್ರೆಡಿ ಕೇಮ್ ಇನ್ ಯುವರ್ ಲೈಫ್. ಸ್ಟೇ ಆಪ್ಟಿಮಿಸ್ಟಿಕ್. ಪಾಸಿಟಿವ್ ಥಿಂಕಿಂಗ್ ಆ್ಯಂಡ್ ಫೇತ್ ವಿಲ್ ಬ್ರಿಂಗ್ ರೊಮ್ಯಾನ್ಸ್ ಇನ್ ಟು ಯುವರ್ ಲೈಫ್. ತುಂಬ ಪಾಸಿಟಿವ್ ಆಗಿದೆ ಈ ಒಂದು ರಿಲೇಷನ್ಶಿಪ್ ಬಗ್ಗೆ. ಆ್ಯಂಡ್ ಬಿ ಇನ್ ಅ ಮೂಮೆಂಟ್, ಟ್ರೈ ಟು ಫಿಗರ್ ಔಟ್ ಏನು ತಪ್ಪಾಗಿದೆ, ಏನಾಗಿಲ್ಲ ಅಂತ. ತುಂಬ ಕ್ಯಾರಿ ಮಾಡೋದಕ್ಕಿಂತ ಹೆಚ್ಚಾಗಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಪ್ರೀತಿ ಮತ್ತೆ ವಾಪಸ್ ಬರುವಂಥದ್ದಿದೆ. ಆ್ಯಂಡ್ ಆಲ್ಸೋ ಆ್ಯಕ್ಷನ್ ಸ್ಪೀಕ್ ಲೌಡರ್ ದೆನ್ ವರ್ಡ್ಸ್. ಬಟ್ ಇಲ್ಲಿ ನೀವು ಅವರ ಒಂದು ಪ್ರೀತಿನ ಅಬ್ಸರ್ವ್ ಮಾಡೋದಕ್ಕಿಂತ ಹೆಚ್ಚಾಗಿ ನೀವು ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತಿದ್ದೀರಾ ಅನ್ನೋದು ಕೂಡ ನೋಡಬೇಕಾಗತ್ತೆ. ನೀವು ಯಾವ ರೀತಿ ಅವ್ರಿಗೆ ನಿಮ್ಮ ಪ್ರೀತಿ ಲವ್ ಲ್ಯಾಂಗ್ವೇಜ್ನ ಎಕ್ಸ್ಪ್ರೆಸ್ ಮಾಡ್ತಿದ್ದೀರಾ ನಿಮ್ಮ ವರ್ಡ್ಸಲ್ಲಿ, ಅದಕ್ಕೆ ಅವರು ಹೇಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ, ಮತ್ತು ಅವ್ರ ಕಡೆಯಿಂದನೂ ಯಾವ ರೀತಿಯಾದ ಒಂದು ಪ್ರೀತಿ ಬರ್ತಿದೆ, ಅದಕ್ಕೆ ನೀವು ಯಾವ ರೀತಿ ಪ್ರತಿಕ್ರಿಯಿಸ್ತಿದ್ದೀರಾ ಅನ್ನೋದು ಕೂಡ ನೀವು ಅಬ್ಸರ್ವ್ ಮಾಡಬೇಕಾಗಿದೆ. ಸೊ ದೇರ್ ಈಸ್ ನೋ ಥಾಟ್ ಆಫ್ ಲಿವಿಂಗ್ ದಿಸ್ ಪರ್ಸನ್. ಹಾಗಾಗಿ ಇದ್ರ ಮೇಲೆ ವರ್ಕ್ ಮಾಡಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಯಾರೆಲ್ಲ ಮದುವೆ ಆಗಿದ್ದೀರಾ ಆ್ಯಂಡ್ ಇಟ್ಸ್ ಗೋಯಿಂಗ್ ಅಪ್ ಟು ಲೈಕ್ ಡಿವೋರ್ಸ್ಗೆ ಹೋಗಬೇಕು ಅಂತ ಇದೆ, ಅಥವಾ ನೀವಿಬ್ಬರು ದೂರ ಆಗಬೇಕು ಅಂತ ಸಪ್ರೇಟ್ ಆಲ್ರೆಡಿ ಆಗಿದ್ದೀರಾ, ಜೊತೇಲಿಲ್ಲ, ನೀವಿಬ್ಬರು ಜೊತೇಲಿ ಇರಲೇಬಾರ್ದು ಅಂತ ಬೇರೆ ಬೇರೆ ಕಡೆ ಇದ್ದೀರಾ, ಅವರಿಗೆ ಈ ಒಂದು ಗೈಡೆನ್ಸ್ ಏನು ಅಂತ. ವಾಟ್ ಇಸ್ ಕಾಮದೇವ ವಾಂಟ್ಸ್ ಟು ಗಿವ್ ಯು? ಓಕೆ, ಸಿ ಬಾಟಮ್ ಆಫ್ ದ ಡೆಕ್ ಆಲ್ಸೋ ಕಮಿಂಗ್ ಟು ಮೀ. ಬಿ ಆನೆಸ್ಟ್, ಟೇಕ್ ಯೋರ್ ಪವರ್ ಬ್ಯಾಕ್ ಆ್ಯಂಡ್ ಡಿವೈನ್ ಟೈಮಿಂಗ್. ಸೊ ಕಾರ್ಡ್ಸ್ ಪ್ರಕಾರ ಬಿ ಪೇಷಂಟ್ ವೆಲ್ ಥಿಂಗ್ಸ್ ಆರ್ ಅನ್ಫೋಲ್ಡಿಂಗ್. ದಿಸ್ ಕನೆಕ್ಷನ್ ಈಸ್ ವರ್ತ್ ದ ವೇಟ್. ಸ್ವಲ್ಪ ಜನಕ್ಕೆ ಇದು ಡಿವೈನ್ ಟೈಮಿಂಗ್ಗೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಈ ಒಂದು ರಿಲೇಷನ್ಶಿಪ್ಗೆ ನೀವು ವೆಯ್ಟ್ ಮಾಡೋದು ಒಳ್ಳೆಯದು. ಸ್ವಲ್ಪ ಪೇಷನ್ಸಿಂದ ನೀವು ಕಾಯ್ದರೆ ನಿಮಗೆ ಬೇಕಾಗಿರೋಂಥ ಆನ್ಸರ್ಸ್ ನಿಮಗೆ ಸಿಗೋವಂಥದ್ದಿದೆ. ಆ್ಯಂಡ್ ಬಿ ಹಾನೆಸ್ಟ್. ಓಕೆ, ನಿಮ್ಮ ಒಂದು ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ಸ್ ತುಂಬ ರಿಕ್ವೈರ್ಡ್ ಆಗಿದೆ ಇಲ್ಲಿ. ಸೊ ಯಾವಾಗ
ಅವರು ನಿಮ್ಮ ಹತ್ರ ಬಂದು ಮಾತಾಡೋಕ್ಕೆ ಪ್ರತಿಕ್ರಿಯಿಸ್ತಾರೆ ಅಥವಾ ನೀವು ಅವರಿಗೆ ಮಾತಾಡಬೇಕು ಅಂತ ಸ್ಪಂದಿಸ್ತೀರ, ಆ ಒಂದು ಟೈಮಲ್ಲಿ ನಿಮ್ಮ ಮನಸ್ಸಿನ ಮಾತು ಹೇಳೋದು ತುಂಬ ಮುಖ್ಯ. ಆ್ಯಂಡ್ ಟೇಕ್ ಯುವರ್ ಪವರ್ ಬ್ಯಾಕ್. ಸ್ವಲ್ಪ ಜನಕ್ಕೆ ಯು ಆರ್ ಗಿವಿಂಗ್ ಸಮನ್ ಕಂಟ್ರೋಲ್ ಓವರ್ ಹೌ ಯು ಫೀಲ್. ಯುವರ್ ಹ್ಯಾಪಿನೆಸ್ ಶುಡ್ ಓನ್ಲಿ ಡಿಪೆಂಡ್ ಆನ್ ಯು. ಪ್ರತಿಯೊಂದು ಖುಷಿನೂ ಅವ್ರ ಮೇಲೆ ಡಿಪೆಂಡ್ ಆಗಿದೆ. ಸೊ ಅವರಿಲ್ಲದೆ ನನಗೆ ಖುಷಿನೇ ಇಲ್ಲ, ಅವರಿಲ್ಲದೆ ನನ್ನ ಜೀವನನೇ ಇಲ್ಲ ಅಂತ ಹೇಳಿ ಒದ್ದಾಡ್ತಾ ಇದ್ದೀರಾ. ಸೊ ಈ ಒಂದು ಪವರ್ನ ನೀವು ವಾಪಸ್ ನಿಮಗೆ ತೊಗೊಂಡಾಗ ನಿಮಗೆ ಗೊತ್ತಾಗುತ್ತೆ ನೀವು ಈ ಪರ್ಸನ್ಗಾಗಿ ವೆಯ್ಟ್ ಮಾಡಬೇಕಾ, ವೆಯ್ಟ್ ಮಾಡಬಾರ್ದಾ ಅಂತ. ಆ್ಯಂಡ್ ದೆನ್ ಯು ಕ್ಯಾನ್ ಹ್ಯಾವ್ ಅ ಆನೆಸ್ಟ್ ಕನೆಕ್ಷನ್. ಸೊ ಯಾರೆಲ್ಲ ಕೇಳ್ಬೋದು ಯಾರಿಗಿದು ಡಿವೈನ್ ಟೈಮಿಂಗ್ ಆ್ಯಂಡ್ ಯಾರಿಗಿದು ಅಂತ ಕೇಳಿದ್ರೆ, ಸೊ ವೆನ್ ಯು ಟೇಕ್ ಬ್ಯಾಕ್ ಯುವರ್ ಪವರ್, ಅವ್ರಿಗೆ ತುಂಬ ನೀವು ಪ್ರೀತಿ ಕೊಡ್ತಿರೋದು, ಅವ್ರ ಹಿಂದೆ ಹೋಗ್ತಿರೋದು, ಪ್ರತಿ ಕ್ಷಣ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಿರೋದು, ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿರೋದು, ಅಥವಾ ಅವ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತಿರೋದು, ಅದರಿಂದ ನೀವು ಸಪ್ಪಗಿರೋದು, ನೋ. ಕಂಪ್ಲೀಟ್ಲಿ ನಿಮ್ಮ ಪವರ್ನ ಅವರಿಂದ ವಾಪಸ್ ತೊಗೊಳ್ಳಿ. ನಿಮ್ಮನ್ನ ನೀವು ಪ್ರೀತಿಸೋ ಶುರು ಮಾಡ್ಕೊಳ್ಳಿ. ನಿಮಗೆ ಏನು ಬೇಕು ಏನು ಬೇಡ ಅಂತ ಒಂದು ಕ್ಲೀನಾಗಿ ಅರಿವು ಮಾಡಿಕೊಂಡು ನಿಮ್ಮನ್ನ ಅವರು ಯಾವ ರೀತಿ ಟ್ರೀಟ್ ಮಾಡಿದರು, ಏನೆಲ್ಲ ತಪ್ಪು ಆಯಿತು, ಸರಿ ಏನು ಸರಿಯಾಗಿ ನೀವು ಅರ್ಥ ಮಾಡಿಕೊಂಡಾಗ ನಿಮಗೆ ಈ ಕ್ಲಾರಿಟಿ ಬರುತ್ತೆ. ನೀವು ವೆಯ್ಟ್ ಮಾಡಬೇಕಾ ವೆಯ್ಟ್ ಮಾಡಬಾರ್ದಾ ಅಂತ. ಯು ಕ್ಯಾನ್ ಹ್ಯಾವ್ ಅ ಟ್ರೂ ಕಾನ್ವರ್ಸೇಷನ್. ಬಿಕಾಸ್ ಆ ಒಂದು ಡಿವೈನ್ ಟೈಮಿಂಗಲ್ಲಿ ಅವರೇ ಬಂದು ನಿಮ್ಮನ್ನ ಮಾತಾಡ್ಸೋಂಥದ್ದು ಇರುತ್ತೆ, ಅಥವಾ ಒಂದು ಸನ್ನಿವೇಶ ಬರುತ್ತೆ ಎಲ್ಲಿ ನೀವು ಅವ್ರ ಹತ್ರ ನಿಮ್ಮ ಮನಸ್ಸಿನ ಮಾತನ್ನ ಹೇಳ್ಬೋದು. ಫಾರ್ ದ್ಯಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಯು ನೀಡ್ ಟು ಟೇಕ್ ಬ್ಯಾಕ್ ಯುವರ್ ಪವರ್ ಸೊ ಥಿಂಗ್ಸ್ ಕ್ಯಾನ್ ಗೋ ಫಾರ್ವರ್ಡ್. ಐ ಹೋಪ್ ಈ ಮೆಸೇಜ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ. ಸೊ ಲೆಟ್ ಮೀ ನೋ ನಿಮಗೆ ಹೇಗೆ ಅನಿಸ್ತು ಈ ಒಂದು ರೀಡಿಂಗ್ ಅಂತ ಕಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ಆಲ್ಸೋ ಪ್ಲೀಸ್ ಕ್ಯಾಪ್ಷನಲ್ಲಿ ನೋಡಿ ನಾನು ಒಂದು ಮಂತ್ರನ ಹಾಕಿರ್ತೀನಿ. ಯಾರೆಲ್ಲ ಮದುವೆಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ, ಮ್ಯಾರೇಜಲ್ಲಿ ಡಿಲೇ ಆಗಿದೆ, ಈ ಒಂದು ಮಂತ್ರನ ನೀವು ಚಾಂಟ್ ಮಾಡ್ಬೋದು. ಸೋಮವಾರದಿಂದ ನೀವು ಶುರು ಮಾಡಬೇಕು. ಅಟ್ಲೀಸ್ಟ್ ಫಾರ್ ಪೀರಿಯಡ್ ಆಫ್ 21 ಡೇಸ್ ನೀವು ಈ ಒಂದು ಮಂತ್ರನ ಚಾಂಟ್ ಮಾಡ್ಬೋದು, ಅಥವಾ ಈ ಒಂದು ಮಂತ್ರನ ನೀವು ಕೇಳಿಸ್ಕೋಬೋದು. ಥ್ಯಾಂಕ್ ಯು ಸೋ ಮಚ್. ಬಾಯ್. Thank you so much. Keep following for more such guidance, and you can connect me for personal readings.